ಹೇ ಗೈಸ್, ಹೋದ ಎಪಿಸೋಡಲ್ಲಿ ಹೀರೋಯಿನ್ ಫುಲ್ಲು ಚೇಂಜ್ ಆಗಿ ಬೇರೆ ಹುಡುಗಿಯಾಗಿ ಚೇಂಜ್ ಆಗಿರ್ತಾಳೆ. ಆಮೇಲೆ ಅವಳು ಇಮ್ಯಾಜಿನರಿ ಫ್ರೆಂಡ್ ಹೇಳ್ತಾನೆ, ಏನು ಮಾಡ್ತೀಯ ನೀನು ಅಂತ ಕೇಳಿದಾಗ ಅವಳು ಅವ್ನಿಗೋಗಿ ಹೊಡಿತೀನಿ ಅಂತ ಓಡೋಗ್ಬಿಟ್ಟು ಅವನ್ನ ಹೊಡೆದಿರ್ತಾಳೆ. ಅಲ್ಲಿಗೆ ಹೋದ ಎಪಿಸೋಡ್ ಮುಗ್ದಿತ್ತು. ಹಾಗೆ ಅವಳನ್ನ ನೋಡಿ ಫುಲ್ಲು ಸ್ಟನ್ನಾಗಿ ನಿಂತಿರ್ತಾನೆ, ವಾವ್ ಬ್ಯೂಟಿಫುಲ್ ಹುಡುಗಿ ಅಂತ. ಆಮೇಲೆ ಅವರಿಬ್ಬರು ನಂಬರ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಏನಾದರೂ ಆದರೆ ಹೇಳ್ರಿ ಅಂತ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಹೊಸ ಡ್ರಾಮಾಸ್ ನಿಮಗೆ ನೋಟಿಫಿಕೇಷನಾಗಿ ಬರೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅವನು ನಿಮ್ಮ ಹೆಸರು ಏನು ಹೇಳಿ ಅಂತ ಕೇಳಿದಾಗ ಹೀರೋಯಿನ್ ಅಂತಾಳೆ, ನನ್ನ ಹೆಸರು ಈ ಥರ ಪಾರ್ಕ್ ಯುಬಿನ್ ಅಂತ ಹೇಳ್ತಾಳೆ. ಆದರೆ ಮನಸ್ಸೊಳಗಡೆನೆ ಮಿನ್ಸುನ್ ಅಂತ ಹೇಳ್ಕೊಳ್ತಾಳೆ, ಆದರೆ ಅವನ ಹತ್ರ ಮಾತ್ರ ಯುಬಿನ್ ಅಂತ ಹೇಳ್ತಾಳೆ. ಆಮೇಲೆ ನಿಮ್ಗೇನಾದರೂ ಆದರೆ ಹೇಳ್ರಿ ಅಂತ ಅವಳಲ್ಲಿಂದ ಹೊರಟೋಯ್ತಾಳೆ. ಅವನಂತ ಅವಳನ್ನ ಬ್ಯಾ ಅಂತ ನೋಡ್ಕೊಂಡೇ ಇರ್ತಾನೆ. ಅವಳು ಈ ರೀತಿ ನಡ್ಕೊಂಡು ಹೋಗ್ಬೇಕಾದಾಗ ಅವಳ ಇಮ್ಯಾಜಿನರಿ ಫ್ರೆಂಡು ಬಂದು ಮಾತಾಡಿಸ್ತಾನೆ, ಏನೇ ನಾನು ಅನ್ಕೊಂಡೆ ನೀನು ಜಗಳ ಆಡ್ತೀಯ ಅಂದ್ಕೊಂಡೆ, ಹೇಗೋ ಅವನ ಹತ್ರ ಬರೀ ಮಾತಾಡ್ದಲ್ಲ, ನೀನೆಂತಕ್ಕೆ ಫಸ್ಟ್ ಇವನ ಹತ್ರ ಬರಬೇಕಂತ ಡಿಸೈಡ್ ಮಾಡಿದೆ ಅಂತ ಕೇಳಿದಾಗ ಅವಳು ಅಂತಾಳೆ, ನಾನು ಅವನು ಮೇಯ್ನ್ ಬುಲಿ ಗ್ಯಾಂಗ್ ಲೀಡರ್ ಇದ್ದಾನಲ್ಲ ಅವನ ಹತ್ರ ಹೋದರೆ ಅದು ಫುಲ್ಲು ಡೇಂಜರು, ಅವ್ನು ಫುಲ್ಲು ಡೇಂಜರ್ ಪರ್ಸನ್, ಅದಕ್ಕೆ ಫಸ್ಟ್ ಇವನ ಹತ್ರ ಹೋಗಿ ನೆಕ್ಸ್ಟ್ ಅವನ ಹತ್ರ ಹೋಗೋದ, ಅವನನ್ನು ಕಂಡಿಡಿಯಲ್ವಾ ಅಂತ ನೋಡಬೇಕು ಅಂತ ಹೇಳ್ತಾಳೆ. ಹಾಗೆ ಈ ಕಡೆ ನೋಡಿದ್ರೆ ಆ ಬುಲ್ಲಿ ಗ್ಯಾಂಗ್ ಫುಲ್ಲು ಕೂತ್ಕೊಂಡಿರ್ತಾರೆ. ಇನ್ನೂ ಎಲ್ಲಪ್ಪ ಅವಳು ಬಂದಿಲ್ಲ ಅಂತ ಯೋಚಿಸ್ತಿರ್ತಾಳೆ ಇನ್ನೊಂದು ಹುಡುಗಿ. ಈ ಕಡೆ ನೋಡಿದ್ರೆ ಯಂಗ್ ಇವನ ಹೆಸರು, ಅವನು ಯೋಚಿಸ್ತಾ ಇರ್ತಾನೆ ಏನೋ. ಆಗ ತೇನು ಕೇಳ್ತಾನೆ, ಏನೋ ಮಚ್ಚ ಏನಾದರೂ ನಡೀತಾ ಡಿಫ್ರೆಂಟಾಗಿ ಇವತ್ತೇನಾದರೂ ಆಯಿತಾ ಅಂತ ಅವನ ಹತ್ರ ಕೇಳ್ತಾನೆ ಯಂಗ್ ಹತ್ರ. ಯಂಗ್ ಹೇಳೋಕ್ಕಂತ ಬರ್ತಾನೆ, ಆದರೆ ಬೇಡ, ಅವಳ ಹೆಸ್ರು ಹೇಳಿದ್ರೆ ಏನಾದರೂ ಇವನು ಮಾಡಿಬಿಡ್ತಾನೆ, ಅವಳಿಗೇನಾದರೂ ಹಿಂಸೆ ಕೊಡ್ತಾನೆ ಅಂತ ಹಂಗೆ ಡೈವರ್ಟ್ ಮಾಡಿಬಿಡ್ತಾನೆ ಆ ಟಾಪಿಕ್ನ. ಈ ರೀತಿ ಅವಳು ಇದ್ಲಲ್ಲ ಒಬ್ಬಳು, ನಾವು ಒಂದು ವರ್ಷದಿಂದ ಅವಳು ಬುಲ್ಲಿ ಮಾಡಿದ್ವಲ್ಲ, ಅವಳ ಹೆಸ್ರೇನು ಮಿನ್ಸುನ್, ಅವಳೇನು ಮಾಡ್ತಿದ್ದಾಳೆ ಅಂತ ಕೇಳಿದಾಗ ಆ ಹುಡುಗಿ ಇನ್ನೊಂದು ಹುಡುಗಿ ಇದ್ಲು ಅವಳು ಅಂತಾಳೆ, ಈ ರೀತಿ ಅವಳು ಮಿನ್ಸುನು ತನ್ನ ನಂಬರ್ನೆಲ್ಲನೂ ಚೇಂಜ್ ಮಾಡ್ಕೊಂಡ್ಲು, ಹಾಗೆ ಅವಳು ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಬೇರೆ ಜಾಗಕ್ಕೂ ಹೋಗ್ಬಿಟ್ಲು. ಅವಳಂತೂ ಸ್ಕೂಲಿಗೂ ಬರ್ತಿಲ್ಲ, ಯಾವುದಕ್ಕೂ ಬರ್ತಿಲ್ಲ, ಅವಳನ್ನ ಕಂಡುಹಿಡಿಯೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅವಳು ಹೇಳ್ತಾಳೆ. ಈ ಕಡೆ ನೋಡಿದ್ರೆ ಅವನು ಅಂತ ಅವನ ಗುರಾಯಿಸ್ಕೊಂಡೇ ನೋಡ್ತಿರ್ತಾನೆ, ನೀನು ನನ್ನ ಹತ್ರ ಏನಾದರೂ ಬಚ್ಚಿಕ್ತಿದ್ಯಾ ಹೇಳು, ಏನಾದರೂ ನಡೀತಾ, ನಿನ್ಗೇನಾದರೂ ಗರ್ಲ್ ಫ್ರೆಂಡ್ ಸಿಕ್ಬಿಡ್ತಾ ಏನು ಎತ್ತ ಅಂತನೂ ಎಲ್ಲ ಕೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಅವನಂತೂ ಏನು ಹೇಳ್ಬೇಕಂತನೂ ಗೊತ್ತಾಗಲ್ಲ ಯಂಗ್ಜಿಗೆ. ಅದೇ ಟೈಮ್ಗೆ ಆ ಹುಡುಗಿ ಇಲ್ವಾ ಫಸ್ಟ್ ಟೈಮ್ ಹೀರೋಯಿನಿನ ಅವಳು ಸಿಗಾಕ್ಸ್ಕೊಂಡಲ್ಲ, ಅದೇ ಹುಡುಗಿನೂ ಇನ್ನೂ ಅವ್ರಿಗೆ ಒತ್ತೆಯಾಳಾಗಿದ್ದಾಳೆ. ಅವಳದ್ರಾಗಂತೂ ಲೀಡರ್ ಇಲ್ವಾ ಅವನು ಅವ್ರ ಗರ್ಲ್ ಫ್ರೆಂಡು, ನಾನು ಕೇಳಿದ್ದೆಲ್ಲೇ ನೀನೆಂತಕ್ಕೆ ತಗೊಬಂದಿಲ್ಲ ಅಂತ ಆ ಹುಡುಗಿ ಹತ್ರ ಕೇಳ್ತಾಳೆ. ಅದಕ್ಕೆ ಆ ಹುಡುಗಿ ಅವ್ರು ಕೊಡಲಿಲ್ಲ, ನಾನೇನು ಮಾಡಲಿ ಕೇಳಿದೆ, ಆದರೆ ನಾನು ಟೀನೇಜರ್ ಅಲ್ವಾ, ಅವ್ರು ನನಗೆ ಕೊಡಲಿಲ್ಲ ಅಂತಲೂ ಹೇಳ್ತಾಳೆ. ಆದರೆ ಆ ಹುಡುಗಿ ಅರ್ಥನೇ ಮಾಡ್ಕೊಳ್ಳಲ್ಲ, ನೀನೆಂತಕ್ಕೆ ತಗೊಬಂದಿಲ್ಲ, ಹೋಗಿ ತಗೋಬಾ ಅಂತ ಫುಲ್ಲು ಹಿಂಸೆ ಕೊಡ್ತಾಳೆ, ಭಯಕ್ಕೆ ಶುರು ಮಾಡಿಬಿಡ್ತಾಳೆ. ಆ ಹುಡುಗಿ ಎಷ್ಟು ಹೇಳಿದ್ರೂ ಅವಳಂತೂ ಅರ್ಥನೇ ಮಾಡ್ಕೊಳ್ಳಲ್ಲ. ಇದನ್ನು ನೋಡಿಬಿಟ್ಟು ಅವಳು ಸ್ವಲ್ಪ, ಇನ್ನೊಂದು ಹುಡುಗಿ ಇಲ್ವಾ ಅವಳು ಸ್ವಲ್ಪ ಒಳ್ಳೆ ಹುಡುಗಿ ಅನಿಸುತ್ತೆ, ಸರಿ ಬಿಡು ನಂದು ಕೊಡ್ತೀನಿ ನೀನು ತಗೋ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಅದೇ ಇಲ್ವಾ ಅವನಂತಾನೆ, ನೀನು ಪದೇ ನಾವು ಇಂಟ್ರೆಸ್ಟಾಗಿ ಮಾತಾಡಬೇಕಾದಾಗಲೇ ಅಡ್ಡ ಬರ್ತೀಯ, ಇನ್ನೊಂದು ಸತಿ ನೀನು ನಾವು ಮಾತಾಡಬೇಕಾದಾಗ ಅಡ್ಡ ಬಂದು ಕಟ್ ಮಾಡಿದ್ರೆ ನೆಕ್ಸ್ಟ್ ನೀನೇ ನಮ್ಮ ಒತ್ತೆಯಾಳಾಗಿರ್ತೀಯ ಅಂತ ಅವಳಿಗೆ ಎದುರಿಸ್ಬಿಡ್ತಾನೆ. ಅವಳಿಗಂತೂ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಸರಿ ಆಯಿತು, ನೀವೇನು ಮಾಡ್ತೀರೋ ಮಾಡ್ಕೊಳ್ರಿ ಅಂತ ಅವಳಂತೂ ತೆಪ್ಪಗೆ ಆಗಿಬಿಡ್ತಾಳೆ. ಈ ಕಡೆ ನೋಡಿದ್ರೆ ಅವ್ನು ಯಂಗ್ಜೇಗಂತೂ ಏನಪ್ಪ ಇವನು ಇಷ್ಟೊಂದು ರೂಢಾಗಿ ಮಾತಾಡ್ತಾನಲ್ಲ ಅಂತ ಅವನಿಗೆ. ಆಮೇಲೆ ಯಂಗ್ಜೇನು ಮನೆಗೆ ಹೋಗ್ಬಿಟ್ಟು ಅವನು ಅವಳಿಗೆ ಕಾಲ್ ಮಾಡೋದು ಬೇಡವಾ ಅಂತ ಯೋಚಿಸ್ತಾನೆ. ಆಮೇಲೆ ಹಾಗೋ ಹೀಗೋ ಮಾಡಿ ಕಾಲ್ ಮಾಡಿಬಿಡ್ತಾನೆ ಹೀರೋಯಿನಿಗೆ. ಕಾಲ್ ಮಾಡಿಬಿಟ್ಟು, ಈ ರೀತಿ ನಾವು ಇವತ್ತು ಬೆಳಗ್ಗೆ ರೋಡಲ್ಲಿ ನೋಡ್ಕೊಂಡ್ವಲ್ಲ, ಆವಾಗ ನನ್ನ ತಲೆಗೆ ಹೊಡೆದ್ಬಿಟ್ರಲ್ಲ ನೀವು, ನನ್ನ ತಲೆ ನೋವ್ತಿದೆ ಸಡನ್ನಾಗಿ, ಸ್ವಲ್ಪ ಬರ್ತೀರಾ ಅಂತ ಅವಳಿಗೆ ಕಾಲ್ ಮಾಡಿ ಕರಿತಾನೆ. ಅವಳು ಬರ್ತಾಳೆ ಅವನಿರೋ ಜಾಗಕ್ಕೆ. ಬಂದು ಅಂತಾಳೆ, ಸಾರಿ ನಾನು ಗೊತ್ತಿಲ್ಲದೇ ಹೊಡೆದ್ಬಿಟ್ಟೆ, ಅದಕ್ಕೆ ನಾನು ನಿಮಗೋಸ್ಕರ ಮೆಡಿಸನ್ ಎಲ್ಲ ತಗೊಬಂದಿದ್ದೀನಿ ಅಂತ ಅವನ ಹತ್ರ ಕೊಡ್ತಾಳೆ. ಅವನು ಸರಿ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಅವಳು ಅಲ್ಲಿಂದ ಹೋಗಬೇಕಾದಾಗ ಅವಳ ಫ್ರೆಂಡ್, ಇಮ್ಯಾಜಿನರಿ ಫ್ರೆಂಡ್, ಏನೇ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅವ್ನು ಕರಿತಾನೆ ನೋಡು ಅಂತಲೂ ಹೇಳ್ತಾಳೆ. ಸಡನ್ನಾಗಿ ಅದೇ ಟೈಮ್ಗೆ ಅವನು ಕರಿತಾನೆ. ಕರೆದ್ಬಿಟ್ಟು ಅಂತಾನೆ, ನನಗೆ ನೀನಂದರೆ ಇಷ್ಟ ಅಂತ ಬರೀ ಬಾಯೊಳಗೆ ಹೇಳ್ತಾನೆ ಹೊರತು ಬಾಯ್ಬಿಟ್ಟು ಆಚೆನೇ ಬರ್ತಿಲ್ಲ. ಅವಳಂತೂ ಏನು ಅಂತ ಕೇಳ್ತಿರ್ತಾಳೆ. ಆಗ ಸಡನ್ನಾಗಿ ಅವನು, ನಿನಗೇನಂದರೆ ಇಷ್ಟ ಹೇಳು ಅಂತ ಕೇಳ್ತಾನೆ. ಆಗ ಅವಳು, ನನಗೇನು ಇಷ್ಟ ಗೊತ್ತಾ ಅಂದರೆ, ನನಗೆ
1,00,000 ದುಡ್ಡು ಬೇಕು ಅಂತ ಹೇಳ್ತಾಳೆ. ದುಡ್ಡಂದರೆ ಇಷ್ಟ ಅಂತಾಳೆ. ಅವನಿಗೆ ಶಾಕು, ಏನಪ್ಪ ಇವಳು ಸಡನ್ನಾಗಿ ದುಡ್ಡು ಕೇಳ್ತಾಳಲ್ಲ ಅಂತ. ಅವಳಂತಾಳೆ, ಆಗ ನಿನ್ನ ಕೈಗೆ ದುಡ್ಡು ಕೊಡೋಕ್ಕಾದ್ರೆ ನೀನು ನನಗೆ ಹೆಲ್ಪ್ ಮಾಡು ಆಯಿತಾ ಅಂತಲೂ ಕೇಳ್ತಾಳೆ. ಸರಿ, ನಿನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಸರಿ ನಾನು ಆಮೇಲೆ ಬಂದು ನಿನ್ನ ಮೀಟ್ ಆಯ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಆಮೇಲೆ ಅವನಿಗೂ ಏನು ಮಾಡಬೇಕಂತ ಗೊತ್ತಾಗುತ್ತೆ. ಅವನು ಸುಮ್ಮನೆ ಇರ್ತಾನೆ. ಈ ಕಡೆ ನೋಡಿದ್ರೆ ಇವರಿಬ್ರು ಕೂತ್ಕೊಂಡು ಮಾತಾಡ್ತಾರೆ. ಹೀರೋಯಿನಿ ಮತ್ತು ಅವಳು ಇಮ್ಯಾಜಿನರಿ ಫ್ರೆಂಡು. ಅವರು ಮಾತಾಡಿದ್ದು ನಡೆದಿರೋದೆಲ್ಲನೂ ಹೇಳ್ತಿರ್ತಾಳೆ ಅವನ ಹತ್ರ. ಆಮೇಲೆ ನೋಡಿದ್ರೆ ಅವ್ನು ಹೆಂಗ್ಜೇನೋ ಕಾಲ್ ಮಾಡಿ ಕರಿತಾನೆ. ಅವಳನ್ನ ಕರೆದ್ಬಿಟ್ಟು ಅವ್ನು ಅವಳಿಗೋಸ್ಕರ ದುಡ್ಡನ್ನ ರೆಡಿ ಮಾಡಿ ಕೊಡ್ತಾನೆ. ಅವಳಿಗಂತೂ ಶಾಕು. ನಾನು ಅನ್ಕೊಂಡೆ ನಿನ್ನ ಹತ್ರ ದುಡ್ಡಿರಲ್ಲ, ಅಷ್ಟೊಂದು ಅಮೌಂಟ್ ಇರಲ್ಲ ಅನ್ಕೊಂಡೆ, ಹೇಗೆ ರೆಡಿ ಮಾಡಿದೆ ಅಂತ ಕೇಳಿದಾಗ ಅವನಂತಾನೆ, ಈ ರೀತಿ ನಾನು ಫೋನ್ನ ನಾನು ಮಾರಿಬಿಟ್ಟೆ, ಅದರಿಂದನೇ ನನಗೆ ಹಣ ಬಂತು ಅಂತಲೂ ಹೇಳ್ತಾನೆ. ಅವಳೀಗ ಏನಕ್ಕೆ ಈ ರೀತಿ ಎಲ್ಲ ಮಾಡ್ತೀಯ ಅಂತ ಅವನ ಹತ್ರ ಕೇಳ್ತಾಳೆ. ಆಮೇಲೆ ಅವನು ಬಿಡು ಏನೂ ಆಗಲ್ಲ ಅಂತಲೂ ಹೇಳ್ತಾನೆ. ಆಮೇಲೆ ಅವ್ರು ಮಾಡಿರೋದು ಬುಲ್ಲಿ ಎಲ್ಲ ಅವಳಿಗೆ ಜ್ಞಾಪನಕ್ಕೆ ಬಂದು ಅವಳಿಗೆ ಫುಲ್ಲು ಸಿಟ್ಟು ಬರ್ತಿರ್ತೀವಿ. ಇವ್ರು ನನಗೆ ಇಷ್ಟೆಲ್ಲ ಟಾರ್ಚರ್ ಕೊಟ್ರಲ್ಲ ಅಂದ್ಬಿಟ್ಟು. ಆಗ ಹೆಂಗ್ಜೇನೋ ಕೇಳ್ತಾನೆ, ಆಯಿತು ಈ ದುಡ್ಡನ್ನ ವಾಪಸ್ ಯಾವಾಗ ಕೊಡ್ತೀಯ, ಹಣನ ವಾಪಸ್ ಯಾವಾಗ ಕೊಡ್ತೀಯ ಅಂತ ಕೇಳಿದಾಗ ಅವಳು 10 ವರ್ಷ ಆದಮೇಲೆ ಕೊಡ್ತೀನಿ ಆಯಿತಾ ಅಂತಲೂ ಹೇಳ್ತಾಳೆ. ಆಗ ಅವನಿಗೆ 10 ವರ್ಷನ, ಸರಿ ಬಿಡು ನಾವು ಆಗಾಗ ಮೀಟ್ ಆಯ್ತೀವಲ್ಲ, ಯಾವಾಗಾದರೂ ಕೊಡು ಅಂತ ಅವ್ನು ಸುಮ್ಮನೆ ಬಿಟ್ಟಾಕ್ಬಿಡ್ತಾನೆ. ಆಗ ಅವಳು ಅಂತಾಳೆ, ಹೆಂಗ್ಜೆ ನಿನಗೆ ನಾನಂದರೆ ಇಷ್ಟನಾ, ನೀನು ನನ್ನ ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಅವನು ಹ್ಞೂ ಹೌದು, ನನಗೆ ನೀನಂದರೆ ಇಷ್ಟ ಅಂತ ಅವನು ಒಪ್ಕೊಬಿಡ್ತಾನೆ. ಅವಳಿಗೆ ಫುಲ್ಲು ಸಿಟ್ಟು ಬಂದುಬಿಡುತ್ತೆ. ನೀನು ಬುಲ್ಲಿ ಮಾಡೋ ಹುಡುಗ ತಾನೆ, ಆದರೆ ನನಗೆ ನೀನಂದರೆ ಇಷ್ಟ ಇಲ್ಲ. ನೀನು ಈ ರೀತಿ ಮುಗ್ಧ ಜನಗಳನ್ನೆಲ್ಲ ಹರ್ಟ್ ಮಾಡ್ತೀಯ, ನೀನು ತುಂಬ ಕೆಟ್ಟ ಹುಡುಗ, ನಿನ್ನ ಫ್ರೆಂಡ್ಸ್ಗೆಲ್ಲನೂ ಹಿಂಸೆ ಕೊಡ್ತೀಯ ಅಂತ ಅವನ ಹತ್ರ ಹೇಳ್ತಾಳೆ. ನನಗೆ ನೀನಂದರೆ ಇಷ್ಟನೇ ಇಲ್ಲ, ಹಾಗೆ ನಿನ್ನ ದುಡ್ಡನ್ನ ನೀನು ಮಡಿಕೋ ಅಂತ ಅವನ ಹತ್ರನೇ ಹಣನ ವಾಪಸ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅವನು ಬಂದು ಸಮಾಧಾನ ಮಾಡಿಸ್ತಾನೆ. ಒಂದು ನಿಮಿಷ ಇರು, ಒಂದು ನಿಮಿಷ ಇರು ಅಂತಲೂ ಹೇಳ್ತಾನೆ. ಆಮೇಲೆ ಅಂತಾನೆ, ಸರಿ ಏನು ಮಾಡ್ಬೇಕು ಹೇಳು ಅಂತ ಅವಳ ಹತ್ರ ಕೇಳ್ತಾನೆ. ಅವಳು ನಿಮ್ಮ ಫ್ರೆಂಡ್ಸ್ನ ಯಾರಿಗೂ ಹಿಂಸೆ ಮಾಡಬೇಡ, ಅವ್ರಿಗೆ ಯಾರಿಗೂ ಬುದ್ಧಿ ಮಾಡಬೇಡ ಅಂತಲೂ ಹೇಳ್ತಾಳೆ. ಅವನು ಸರಿ ಆಯಿತು, ನಾನು ಯಾರಿಗೂ ಬುಲ್ಲಿ ಮಾಡಲ್ಲ, ಯಾರಿಗೂ ಹಿಂಸೆನೂ ಕೊಡಲ್ಲ, ಇವತ್ತೇ ಎಲ್ಲ ಸ್ಟಾಪ್ ಮಾಡ್ಕೊಳ್ತೀನಿ. ಹಾಗೆ ನಾನು ಯಾವತ್ತು ನಿನ್ನ ಫಸ್ಟ್ ನೋಡಿದ್ನೋ ನನಗೆ ಆವಾಗಲೇ ನೀನಂದರೆ ಇಷ್ಟ ಅಂತ ಅವಳಿಗೆ ಪ್ರಪೋಸು ಮಾಡ್ತಾನೆ. ಅವಳು ಏನು ಹೇಳ್ಬೇಕಂತನೂ ಗೊತ್ತಿಲ್ಲ, ಅವಳಂತೂ ಶಾಕ್ ಆಗಿರ್ತಾಳೆ. ಹಾಗೆ ಈ ಕಡೆ ನೋಡಿದರೆ ಆ ಬುಲ್ಲಿ ಗ್ಯಾಂಗ್ ಇಲ್ವಾ, ಅವ್ರು ಮತ್ತೆ ಆ ಹುಡುಗಿನ ಬುಲ್ಲಿ ಮಾಡ್ತಿರ್ತಾರೆ. ಆ ಟೈಮ್ಗೆ ಹೆಂಗ್ಜೇನು ಬಂದುಬಿಟ್ಟು ಆ ಹುಡುಗಿನ ಇಲ್ಲಿಂದ ಕಳಿಸ್ಕೊಡ್ತಾನೆ, ಇಲ್ಲಿಂದ ಮನೆಗೆ ಹೋಗು ಅಂತ ಹೇಳ್ತಾನೆ. ಇದನ್ನು ನೋಡಿಬಿಟ್ಟು ಅವ್ರಿಗೆಲ್ರಿಗೂ ಶಾಕು, ಏನಪ್ಪ ಅವನಿಗೆ ಇದ್ದಂಗಿದ್ದಂತೆ ಹೀಗೆಲ್ಲ ಮಾಡ್ತಾನಂತ. ಹೋತೇನು ಬಂದ್ಬಿಟ್ಟು ಅಂತಾನೆ, ಏನೋ ಮಚ್ಚ, ಏನು ನೀನು ಇಲ್ಲಿ ಹೀರೋ ಥರ ಪ್ಲೇ ಮಾಡ್ತಿದ್ಯಾ ಅಂತ ಅವನು ಹೇಳ್ತಾನೆ. ಆಗ ಹೆಂಗ್ಜೇನು ಏನು ಮಾತಾಡಬೇಕಂತ ಗೊತ್ತಿಲ್ಲ, ಹೆಂಗ್ಜೇನು ಸುಮ್ಮನೆ ಇರ್ತಾನೆ. ಹೆಂಗ್ಜೆ ಅಂತಾನೆ, ಇನ್ನೊಂದು ಸತಿ ನಾನು ನಿಮ್ಮ ಜೊತೆಗೆ ಎಲ್ಲಿಗೂ ಬರೋಲ್ಲ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತಲೂ ಹೇಳ್ತಾನೆ. ಆಗ ತೇನೋ ಅಂತಾನೆ, ಹಾಗಾದರೆ ಇನ್ಮೇಲೆ ನೀನೇ ನಮ್ಗೆ ಗೊತ್ತೇ ಹೇಳು ಅಂತಲೂ ಹೇಳ್ತಾನೆ. ಆ ಟೈಮ್ಗೆ ಹೀರೋಯಿನ್ ಆ ಜಾಗಕ್ಕೆ ಬರ್ತಾಳೆ. ಅದನ್ನು ನೋಡಿ ಹೆಂಗ್ಜೆಗೂ ಶಾಕು. ಅವಳು ಬಂದ್ಬಿಟ್ಟು ಅಂತಾಳೆ, ಇವತ್ತು ನನಗೆ ಫುಲ್ಲು ಸಿಟ್ಟಿದ್ದು, ಅವನಿಗೆ ಬೈದ್ಬಿಟ್ಟಿದ್ದೆ, ಅದಕ್ಕೆ ಅವ್ನು ಈ ರೀತಿ ಎಲ್ಲ ಮಾತಾಡ್ತಾನೆ ಅಂತ ಅವಳು ಅಲ್ಲಿರೋರಿಗೆಲ್ರಿಗೂ ಹೇಳ್ತಾಳೆ. ಅವನಂತೂ ಫುಲ್ಲು ನೋಡ್ತಿರ್ತಾನೆ. ಅವ್ನು ಹೋತಿ ಅಂತೂ ನೀನೆಷ್ಟು ಕ್ಯೂಟಾಗಿದ್ಯಾ ಅಂತ. ಅವ್ರ ಗರ್ಲ್ ಫ್ರೆಂಡು ಬಂದು, ನೀನು ಯಾರೇ ಹುಡುಗಿ ಇವಾಗ ಅಡ್ಡಕ್ಕೆ ಬಂದಿದ್ಯಾ ಅಂತ ಅವಳನ್ನ ನೋಡಿ ಕೇಳ್ತಾಳೆ. ಅದಕ್ಕೆ ಹೀರೋಯಿನ್ ಅಂತಾಳೆ, ನಾನು ಹೆಂಗ್ಜೆ ಫ್ರೆಂಡು ಅಂತಲೂ ಹೇಳ್ತಾಳೆ. ಆಮೇಲೆ ಹೆಂಗ್ಜೆನೋ ಅವಳನ್ನ ನೋಡ್ತಿರ್ತಾನೆ. ಹೆಂಗ್ಜೆಗೆ ನನ್ನ ಕಂಡ್ರೆ ಇಷ್ಟ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಅವಳಿಗಂತೂ ಫುಲ್ಲು ಸಿಟ್ಟು ಬರ್ತಿರುತ್ತೆ. ಈ ಕಡೆ ನೋಡಿದ್ರೆ ಅತ್ತೆ ಅಂತೂ ಅಂತಾನೆ, ನಾವಿಬ್ಬರು ಇವಾಗ ರಿಲೇಷನ್ಶಿಪ್ಗೆ ಹೋಗೋದು, ನನಗೆ ನಿನ್ನ ಕಂಡ್ರೆ ಇಷ್ಟ, ನೀನು ನಂಬರ್ ಕೊಡು ಅಂತ ಸಡನ್ನಾಗಿ ಹೇಳ್ತಾನೆ. ಗರ್ಲ್ ಫ್ರೆಂಡ್ ಇರೋದೇ ಮರ್ತೋಗ್ಬಿಟ್ಟು ಇನ್ನೊಂದು ಹುಡುಗಿ ಹತ್ರ ನಂಬರ್ ಬೇರೆ ಕೇಳ್ತಾನೆ. ಅವ್ರ ಗರ್ಲ್ ಫ್ರೆಂಡ್ ಅಂತೂ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಆಮೇಲೆ ನೋಡಿದ್ರೆ ಅವ್ನು ಹೆಂಗ್ಜೆ ಅವ್ನ ಫೋನ್ನ ವಾಪಸ್ ಅವ್ನ ಕೈಯಲ್ಲೇ ಕೊಟ್ಬಿಟ್ಟು ಅಲ್ಲಿಂದ ಹೀರೋಯಿನಿನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಅವ್ರಿಗೆಲ್ರಿಗೂ ಸಿಟ್ಟು ಬರ್ತಿರುತ್ತೆ, ಏನಪ್ಪ ಈ ಹುಡುಗ ಎಷ್ಟೊಂದು ಈ ರೀತಿ ಎಲ್ಲ ನಡ್ಕೊಳ್ತಾನೆ ಅಂದ್ಬಿಟ್ಟು. ಈ ಕಡೆ ನೋಡಿದ್ರೆ ಅವ್ನು ಹೆಂಗ್ಜೆ ಕರ್ಕೊಂಡು ಬಂದ್ಬಿಟ್ಟು ನಿನಗೇನಾಯಿತು ಅಂತ ಹೀರೋಯಿನ್ ಹತ್ರ ಕೇಳ್ತಾನೆ. ಆಗ ಅವಳು ಅಂತಾಳೆ, ನಾನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸೇರೋದಾ ಅಂತ ಅಂದ್ಕೊಂಡೆ ಅಂತಲೂ ಹೇಳ್ತಾಳೆ. ಆಗ ಅವನು ಅಂತಾನೆ, ನಿನಗೆ ಗೊತ್ತಾ ಅವ್ರ ಬಗ್ಗೆ, ಅವರೆಷ್ಟು ಕೆಟ್ಟವ್ರು ಗೊತ್ತಾ ಅಂತಲೂ ಹೇಳ್ತಾನೆ. ಅವಳು ಹ್ಞೂ ನನಗೆ ಗೊತ್ತು ಅಂತಲೂ ಹೇಳ್ತಾಳೆ. ಆಮೇಲೆ ಸಡನ್ನಾಗಿ ಅವನ್ನ ಹಗ್ ಮಾಡ್ಕೊಳ್ತಾಳೆ. ಅವನು ಏನೇನೋ ಹೇಳೋಕ್ಕಂತ ಬರ್ತಾನೆ. ಆದರೆ ಅವಳು, ನನಗೆ ನಿನ್ನ ಕಂಡ್ರೆ ಇವಾಗಲೇ ಇಷ್ಟ ಆಗ್ತಿರೋದು, ನಿನ್ನ ಮೇಲೆ ಇವಾಗ ನನಗೆ ಲವ್ ಆಗ್ತಿದೆ ಅಂತಲೂ ಹೇಳ್ತಾಳೆ. ನೋಡಿದ್ರೆ 1 ವರ್ಷದ ಮುಂಚೆ ಏನಾಯ್ತು ಅಂತ ತೋರಿಸ್ತಾರೆ. ಅದೇ ಇವನು ಹೋತೆ ಬಂದುಬಿಟ್ಟು ಹೀರೋಯಿನಿಗೆ ಫುಲ್ಲು ಬುಲ್ಲಿ ಮಾಡಿರ್ತಾನೆ. ಇವರೆಲ್ಲರೂ ಫ್ರೆಂಡ್ಸ್ ಗ್ಯಾಂಗು ಬಂದು ಅವಳಿಗೆ ಫುಲ್ಲು ಬುಲ್ಲಿ ಮಾಡಿರ್ತಾರಲ್ಲ, ಅದನ್ನೆಲ್ಲನೂ ತೋರಿಸ್ತಾರೆ. ಆಮೇಲೆ ಅವಳ ಫ್ರೆಂಡ್ ಬಂದುಬಿಟ್ಟು ಇಮ್ಯಾಜಿನರಿ ಫ್ರೆಂಡು ಅವಳಿಗೆ ಫುಲ್ಲು ಸಪೋರ್ಟ್ ಮಾಡಿ, ನೀನು ಅವ್ರನ್ನ ರಿವೆಂಜ್ ತಗೋಬೇಕು ಅಂತ ಅವಳಿಗೆ ಫುಲ್ಲು ಸಪೋರ್ಟ್ ಮಾಡಿರ್ತಾನೆ. ಆಮೇಲೆ ಅವಳು ಅವ್ನು ಹೇಳಿದಂಗೆಲ್ಲ ಕೇಳಿಕೊಂಡು ಎಕ್ಸಸೈಸ್ ಎಲ್ಲ ಮಾಡ್ತಿರ್ತಾಳೆ. ಆಮೇಲೆ ಅವರು ವೆಯ್ಟ್ನ ಚೆಕ್ ಮಾಡಬೇಕಾದಾಗ ಅವಳಂತೂ ಕಮ್ಮಿ ಆಗಿರ್ತಾಳೆ, 5 kg ಕಮ್ಮಿ ಆಗಿರ್ತಾಳೆ. ಅದನ್ನ ನೋಡಿ ಅವಳು ಫುಲ್ಲು ಖುಷಿ ಪಡ್ತಿರ್ತಾಳೆ. ಆ ಟೈಮ್ಗೆ ಅವ್ರ ಮನೆ ಡೋರ್ನ ಯಾರೋ ಒಬ್ಬರು ತಡ್ತಿರ್ತಾರೆ. ಆಗ ನೋಡಿದ್ರೆ
ಆ ಬಂದಿರ್ತಾನೆ. ಅವಳಿಗಂತೂ ಫುಲ್ಲು ಶಾಕು. ಅವಳಂತೂ ಶಾಕಾಗಿ ನೋಡ್ತಿರ್ತಾಳೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಬೈ ಗಾಯ್ಸ್.